Namaskaram. So in this video we'll be starting with CET questions on alternating current chapter from PUC 2. ಇದು ಪ್ರೀವಿಯಸ್ ವಿಡಿಯೋ ನಾನು ಮೋಷನ್ ಇನ್ ಸ್ಟ್ರೇಟ್ ಲೈನದ್ದು ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳಿ. ಸೊ ಹೋಪ್ಫುಲಿ ಯು ಆರ್ ರೆಡಿ ವಿತ್ ದ ಥಿಯರಿ ಪಾರ್ಟ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಆರ್ ಅಟ್ಲೀಸ್ಟ್ ಫೈನಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಿ ಓದ್ಕೊಂಡಿದ್ದು, ಅದರಾಗ ನ್ಯೂಮರಿಕಲ್ಸ್ ಸಾಲ್ವ್ ಮಾಡಿದ್ದು ನೆನಪೈತಿ ಅಂತ ಅನ್ಕೋಬೇಕಾಗ್ತೈತಿ ಈಗ. ಅಥವಾ ಇಫ್ ನಾಟ್ ಯೆಟ್ ರೆಡಿ, ಒಂದು ಸಾರ್ತಿ ಥಿಯರಿ ನೋಡಿಕೊಂಡು ಪರ್ಟಿಕ್ಯುಲರ್ಲಿ ಇನಿಷಿಯಲ್ ಪಾರ್ಟ್ ಇವತ್ತಿನ ಕ್ವಶನ್ಸ್ ನಾವೇನು ಸಾಲ್ವ್ ಮಾಡೋಕೆ ಹೊಂಟೀವಲ್ಲ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ, ದೇ ಆರ್ ಮೇನ್ಲಿ ಬೇಸ್ಡ್ ಆನ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆರ್ ಎಮ್ ಎಸ್ ವೋಲ್ಟೇಜ್, ಆರ್ ಎಮ್ ಎಸ್ ಕರೆಂಟ್, ಪೀಕ್ ವ್ಯಾಲ್ಯೂ, ಪೀಕ್ ಕರೆಂಟ್, ಪವರ್ ಫ್ಯಾಕ್ಟರ್, ಪವರ್ ಡಿಸಿಪೇಟೆಡ್, ಇವಿಷ್ಟು ಮೇನ್ಲಿ. ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತಾವೆ. ಸೊ ಇವತ್ತು ನಾವು ಈ ವಿಡಿಯೋದೊಳಗೆ 15 ಕ್ವಶನ್ ಮಾಡ್ತೀವಿ ರೀ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ. ಸೊ ಕಂಪ್ಯಾರಿಟಿವ್ಲಿ ಈಸಿ ಆ್ಯಂಡ್ ಮೀಡಿಯಮ್ ಲೆವೆಲ್ ಕ್ವಶನ್ಸ್ ಅದಾವೆ ಈ ವಿಡಿಯೋದೊಳಗೆ. ಸೊ 15 ಕ್ವಶನ್ಸ್ ಮಾಡ್ತೀವಿ. ಆ್ಯಂಡ್ ಹೋಪ್ಫುಲಿ ಮೋಷನ್ ಇನ್ ಸ್ಟ್ರೇಟ್ ಲೈನಿಗೆ ನಾನು ಹೆಂಗೆ ಕ್ವಿಕ್ ರಿವಿಷನ್ ಅಂತ ವಿಡಿಯೋ ಮಾಡಿದ್ನಲ್ಲ, ಹಂಗೆ ಆಲ್ಟರ್ನೇಟಿಂಗ್ ಕರೆಂಟಿಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಲಾರ್ಜ್ ಗ್ಯಾಪ್ ಏನಾಗಿರಂಗಿಲ್ಲ. ಬಟ್ ನೆಕ್ಸ್ಟ್ ನಾವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ನೆಕ್ಸ್ಟ್ ಮೋಷನ್ ಇನ್ ಪ್ಲೇನ್ ಏನು ಮಾಡ್ತೀವಲ್ಲ, ಡೆಫಿನೆಟ್ಲಿ ವಿಲ್ ಗೋ ಫಾರ್ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಕ್ವಿಕ್ ರಿವಿಷನ್ ಮೋಷನ್ ಇನ್ ಪ್ಲೇನ್ ಒಳಗೆ. ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್ ಆನ್ ಆಲ್ಟರ್ನೇಟಿಂಗ್ ಕರೆಂಟ್. ಥಿಯರಿ ಒಂದು ಸರ್ತಿ ನೋಡಿಕೊಂಡು ಇದು ಸ್ಟಾರ್ಟ್ ಮಾಡೋದು ಚಲೋ, ಕಾನ್ಫಿಡೆನ್ಸ್ ಚಲೋ ಇರ್ತೈತಿ. ಓಕೆ, ಸೊ ಟುಡೇಸ್ ಫಸ್ಟ್ ಕ್ವಶನ್. Okay, one ನಿಮಿಷ. So first question on alternating current. A hot wire ammeter reads 10 ampere in an AC circuit. The peak value of the current will be ಅಂತ ಕೇಳಾರ. 4 ಆಪ್ಷನ್ಸ್ ಕೊಟ್ಟಾರ. ಸೊ ವಿಡಿಯೋ ಪಾಸ್ ಮಾಡಿರಿ, ಕ್ವಶನ್ ಬರ್ಕೊಂಡು ಸಾಲ್ವ್ ಮಾಡಿರಿ. ಈಸಿ ಐತಿ. ಸೊ ವಿಚಾರ ಮಾಡಿರಿ ಅದ್ರ ಬಗ್ಗೆ ಹೆಂಗೆ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಹೋಪ್ಫುಲಿ ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡು ಇದರ ಎಕ್ಸ್ಪ್ಲನೇಷನ್ ಕಡೆ ಹೋಗೋಣ. ಈಗ ಅ ಹಾಟ್ ವೈರ್ ಅಮೇಟರ್ ರೀಡ್ಸ್ 10 ಆಂಪಿಯರ್ ಅಂದಾಗ ಅವ್ರು ಕೇಳಿದ ಪೀಕ್ ವ್ಯಾಲ್ಯೂ ಕೇಳ್ಯಾರ. ಸೊ ಹಾಟ್ ವೈರ್ ಅಮೇಟರ್ ಈಗ ನಿಮ್ಗೆ ನೆನಪಿದ್ರೆ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್ ಅಂತಂದು ಇರ್ತೈತಿ, ವಿಚ್ ಈಸ್ ದ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ದ ಕರೆಂಟ್ ಈಸ್ ದ equivalent value of DC. ಅಂದರೆ ಇಟ್ ಈಸ್ ದ DC equivalent of AC. ಸೊ ಈಗ ಅಮೇಟರ್ ಜನರಲಿ ಡಿ ಸಿ ಕರೆಂಟನ್ನು ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಹಾಟ್ ವೈರ್ ಅಮೇಟರ್ ಅಂತ ಏನೈತಲ್ಲ, ಹೀಟ್ ಎಷ್ಟು ಪ್ರೊಡ್ಯೂಸ್ ಆಯ್ತು ಅನ್ನೋದ್ರ ಮೇಲೆ ಅದು ಕರೆಂಟ್ ಮೆಷರ್ ಮಾಡ್ತೈತಿ. ದಟ್ ಮೀನ್ಸ್ ಇದು ಡಿ ಸಿ ವ್ಯಾಲ್ಯೂ. ಇದು ಇಲ್ಲೇನು ಅವರು 10 ಆಂಪಿಯರ್ ಅಂತ ಕೊಟ್ಟಾರಲ್ಲ ಅಮೇಟರ್ ರೀಡ್ ಮಾಡೋದು, ದಟ್ ಈಸ್ ಡಿ ಸಿ ವ್ಯಾಲ್ಯೂ. ಸೊ ಇದು ಡಿ ಸಿ ವ್ಯಾಲ್ಯೂ 10 ಆಂಪಿಯರ್ ಅಂತಿದ್ದಾಗ ಈಗೇನಾಗ್ತೈತಿ, ಇದು ಒಂದು ನಿಮಿಷ. ಸೊ ಡಿ ಸಿ ವ್ಯಾಲ್ಯೂ 10 ಆಂಪಿಯರ್ ಅಂತ ಅವ್ರು ಕೊಟ್ಟಾಗ ಅವರು ಇದು ಯಾವ ವ್ಯಾಲ್ಯೂ ಆಗ್ತದೆ ಗೊತ್ತೇನೆ, ಈಗ ಡಿ ಸಿ ಈಕ್ವಿವೆಲೆಂಟ್ ಅಲ್ಲ. ಸೊ ದಿಸ್ 10 ಆಂಪಿಯರ್ ವಿಚ್ ಇಸ್ ದ ಡಿ ಸಿ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್ ಆಸ್, ಆರ್ ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಅವ್ರೇನು ಕೇಳ್ಯಾರ, ನಮ್ಗೆ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಕೇಳ್ಯಾರ. ಸೊ ಈಗ ನಮ್ಗೆ ಒಂದು ಫಾರ್ಮುಲಾ ಗೊತ್ತೈತಿ ಹೋಪ್ಫುಲಿ, ಅದಕ್ಕೆ ನಾನು ನಿಮ್ಗೆ ಥಿಯರಿ ನೋಡ್ಕೊ ಅಂತ ಹೇಳಿದ್ದೆ. ಏನಂದ್ರೆ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ಸ್ ಟು I0/√2 ಅಂಥೇಳಿ. ಸೊ ಅಕಾರ್ಡಿಂಗ್ ಟು ದಿಸ್ ಇಲ್ಲೇ I0 ಅಂದ್ರೆ ಪೀಕ್ ವ್ಯಾಲ್ಯೂ. ಸೊ ಇದ್ರ ಪ್ರಕಾರ ಏನಾಯ್ತು ಹಂಗಾರೆ, ಪೀಕ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಐ ಆರ್ ಎಮ್ ಎಸ್ ಇಂಟು √2. ಸೊ IRMS ವ್ಯಾಲ್ಯೂ ಇಸ್ 10 ಇಂಟು √2. ಸೊ ಈ √2 ಜಾಗದಾಗ ನೀವು 1.414 ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಪ್ಷನ್ಸ್ನೊಳಗನ ಅವರು 10√2 ಆಂಪಿಯರ್ ಅಂತ ಕೊಟ್ಬಿಟ್ಟಾರ. ಓಕೆ, ಸೊ ಇದು ಫಸ್ಟ್ ಕ್ವಶನ್ ಸಿಂಪಲ್ ಇತ್ತು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಒನ್. ಆಲ್ಟರ್ನೇಟಿಂಗ್ ದಿ EMF of
E is equals to 220 root 2 sine 100t is applied on a capacitor 1 microfarad. Then current is ಅಂತ ಕೊಟ್ಟಾರ. ಓಕೆ, ಕ್ವಶನ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಬಿಫೋರ್ ಯು ಕ್ಯಾನ್ ಸಾಲ್ವ್. ಇಲ್ಲೇ ಈ 220 ರೂಟ್ 2 ಸೈನ್ 100t ಅಂತ ಐತಲ್ಲ, ದಿಸ್ ಈಸ್ ಇಕ್ವೇಷನ್ ಆಫ್ ಇ ಎಮ್ ಎಫ್. ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ, ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ನಾವು ಕಲಿತಿದ್ವಲ್ಲ, ಹಂಗೆ ಇಲ್ಲಿ ಕೊಟ್ಟಿದ್ದು ಇನ್ಸ್ಟಂಟೇನಿಯಸ್. ಇದು ಇ ಅಂತ ಐತಲ್ಲ, ಇದು ನೀವು ಇ ಎಮ್ ಎಫ್ ಅಂತಾರ ತೊಗೋರಿ, ವೋಲ್ಟೇಜ್ ಅಂತಾರ ತೊಗೋರಿ. ವಿ ಕ್ಯಾನ್ ಆಲ್ಸೋ ಕನ್ಸಿಡರ್ ಇಟ್ ಆಸ್ ವಿ ಇಸ್ ಈಕ್ವಲ್ಸ್ ಟು 220 ರೂಟ್ 2 ಸೈನ್ 100t ಅಂತ ಹೇಳಿ. ಸೊ ಆ ವೋಲ್ಟೇಜನ್ನು ಕೆಪಾಸಿಟರಿಗೆ ಕನೆಕ್ಟ್ ಮಾಡ್ಯಾರಂತ, ಕರೆಂಟ್ ಕೇಳ್ಯಾರ. ಸೊ ಯಾವಾಗ ಅವರು ಈ ಪರ್ಟಿಕ್ಯುಲರ್ ಚಾಪ್ಟರ್ನೊಳಗೆ ಕರೆಂಟ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ, ವೆನ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ವೆದರ್ ಇಟ್ ಈಸ್ ಆರ್ ಎಮ್ ಎಸ್ ಕರೆಂಟ್, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಆರ್ ಇನ್ಸ್ಟಂಟೇನಿಯಸ್. ನಾನು ನಿಮ್ಮ ಕ್ಲಾಸ್ನೊಳಗೆ ಹೇಳಿದ್ದೆ, ಏನಂತ ಹೇಳಿದ್ದೆ, ಯಾವ ಕರೆಂಟ್ ಅದು ಅಂಥೇಳಿ. ಬರೇ ಕರೆಂಟ್ ಅಂತ ಕೇಳಿದರೆ ದೇ ಆರ್ ಆಸ್ಕಿಂಗ್ ಯು ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಈಗ ಟ್ರೈ ಮಾಡಿರಿ. ಸೊ ಹೋಪ್ಫುಲಿ ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡು, ಕೆಪಾಸಿಟರ್ 1 ಮೈಕ್ರೋಫ್ಯಾರಡ್ ಏನೈತಲ್ಲ, ಇದಕ್ಕೆ ವೋಲ್ಟೇಜ್ ಕನೆಕ್ಟ್ ಮಾಡ್ಯಾರ. ಸೊ ಈಗ ನೋಡ್ರಿ, ಇದು ಕೆಪಾಸಿಟರ್ ವಿಚ್ ಈಸ್ ಕನೆಕ್ಟೆಡ್ ಟು ಒನ್ ಎ ಸಿ ಸೋರ್ಸ್. ಇದರ ವ್ಯಾಲ್ಯೂ ಎಷ್ಟೈತೆ, 1 ಮೈಕ್ರೋಫ್ಯಾರಡ್. ಆ ವೋಲ್ಟೇಜ್ ಇಕ್ವೇಷನ್ 220 ರೂಟ್ 2 ಅಂತಂದ್ರೆ ಇದು ಯಾವ ಫಾರ್ಮ್ಯಾಟ್ನಾಗಿರುತ್ತೆ ಗೊತ್ತೇನು, ವಿ ಇಸ್ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಒಮೆಗಾ ಟಿ, ಈ ಫಾರ್ಮ್ಯಾಟ್ನೊಳಗಿರುತ್ತೆ. ಸೊ ಈ ಫಾರ್ಮ್ಯಾಟ್ ಪ್ರಕಾರ ಆ ಇಕ್ವೇಷನ್ ನಾವು ಕಂಪ್ಯಾರಿಸನ್ ಮಾಡಿದರೆ ಪೀಕ್ ವ್ಯಾಲ್ಯೂ ಈಸ್ 220 ರೂಟ್ 2. ಹೌದಾ? ಅವ್ರು ಕೇಳಿದ್ದೆ ನಮ್ಗೆ ಗೊತ್ತೇನು, ಕರೆಂಟ್ ಕೇಳ್ಯಾರ. ಸೊ ಕರೆಂಟ್ ಕೇಳ್ಯಾರಂದ್ರೆ ನಮ್ಮ ಕಡೆ ಒಂದು ಜನರಲ್ ಫಾರ್ಮುಲಾ ಐತೆ, ಕರೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಸೊ ಈ ಕೇಸ್ನೊಳಗೆ ಅವರು ಜಸ್ಟ್ ಕರೆಂಟ್ ಅಂತ ಮೆನ್ಷನ್ ಮಾಡ್ಯಾರಂದ್ರೆ ದೇ ಆರ್ ಆ್ಯಕ್ಚುಲಿ ಆಸ್ಕಿಂಗ್ ಅಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್, ನಾವಿಲ್ಲೇ ವೋಲ್ಟೇಜನ್ನು ಆರ್ ಎಮ್ ಎಸ್ ವ್ಯಾಲ್ಯೂ ಹಾಕ್ಬೇಕು. ಈ 220 ರೂಟ್ 2 ಈಸ್ ದಿಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಅಲ್ಲ, ಯಾವುದದು, ಪೀಕ್ ವ್ಯಾಲ್ಯೂ ಅದು. ಸೊ ಆ ಪೀಕ್ ವ್ಯಾಲ್ಯೂ 220 ರೂಟ್ 2ನ ಡಿವೈಡೆಡ್ ಬೈ ರೂಟ್ 2 ಮಾಡಿದರೆ ನಮಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಸಿಗ್ತೈತಿ. ಸೊ 220 ರೂಟ್ 2 ಡಿವೈಡ್ ಬೈ ರೂಟ್ 2 ಈಸ್ ರೂಟ್ 2 ಕ್ಯಾನ್ಸಲ್ ಆಗಿ ಉಳಿತೈತಿ 220 ಡಿವೈಡೆಡ್ ಬೈ ಆರ್ ಅಂದ್ರೇನು, ರೆಸಿಸ್ಟೆನ್ಸ್. ಈ ಸರ್ಕಿಟ್ನೊಳಗೆ ಲೈಕ್ ನಾವು ಈ ಚಾಪ್ಟರ್ನೊಳಗೆ ಕಲ್ತೀವಿ ನೋಡ್ರಿ, ಎಲ್ ಸಿ ಆರ್ ಸರ್ಕಿಟ್, ಇಂಡಕ್ಟರ್, ಕೆಪಾಸಿಟರ್, ರೆಸಿಸ್ಟರ್ 3 ಕನೆಕ್ಟ್ ಮಾಡಿರ್ತಾರೆ. ಇಲ್ಲೇ ಓನ್ಲಿ ಕೆಪಾಸಿಟರ್ ಕನೆಕ್ಟ್ ಮಾಡ್ಯಾರ. ಆ್ಯಂಡ್ ಈ ಕೆಪಾಸಿಟರಿಗೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ ನೋಡ್ರಿ, ನೋನ್ ಆಸ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಹೇಳಿ, ಎಕ್ಸ್ ಸಿ, ನಿಮ್ಗೆ ನೆನಪಿದ್ರೆ. ಸೊ ಇದು ಏನು ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಲ್ಲ, ಇದಿಷ್ಟು ನೆನ್ಪಿಟ್ಕೊಂಡಿರ್ರಿ. ಈಗ ಎಕ್ಸ್ ಸಿ ಕಡೆ ನಾವು ಬರೋದಾದ್ರೆ, ಎಕ್ಸ್ ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ, 1 ಡಿವೈಡೆಡ್ ಬೈ ಒಮೆಗಾ ಸಿ ಅಂತ. ಸೊ ಈಗ ವಾಪಸ್ ನೀವು ಇಕ್ವೇಷನ್ ಕಡೆ ಹೋದ್ರೆ 220 ರೂಟ್ 2 ಸೈನ್ 100t ಒಳಗೆ ಸೈನ್ ಒಮೆಗಾ ಟಿ ಅಂತ ಇರ್ತೈತೆ ರೀ ಅದು ಇಕ್ವೇಷನ್. ದಟ್ ಮೀನ್ಸ್ ಒಮೆಗಾ ಜಗದಾಗ ಏನೈತಿ 100. ಸೊ 1 ಡಿವೈಡೆಡ್ ಬೈ 100 ಇಂಟು ಕೆಪಾಸಿಟೆನ್ಸ್ ಅವ್ರು ಕೊಟ್ಟಾರ 1 ಮೈಕ್ರೋಫ್ಯಾರಡ್ ಅಂದರೆ 10⁻⁻6 ಆಗ್ತೈತಿ ಈಗ. ಓಕೆ, ಸೊ ವಾಪಸ್ ನಾವು ಕರೆಂಟ್ ಕ್ಯಾಲ್ಕುಲೇಷನ್ ಕಡೆ ಬಂದರೆ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ಸ್ ಟು ವಿ ಆರ್ ಎಮ್ ಎಸ್ ಎಷ್ಟಿತ್ತು, 220 ಡಿವೈಡೆಡ್ ಬೈ 1 ಬೈ ಒಮೆಗಾ ಸಿ ಅಂತಂದಾಗ 1 ಡಿವೈಡೆಡ್ ಬೈ ಅಂತ ಅಂದ್ಕೊಂಡು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್ ಆಗಿ ಆ ಒಮೆಗಾ ಸಿ ಮ್ಯಾಲ್ ಬಂದು 100 ಇಂಟು 10⁻⁻6 ಇದು ಕೆಪಾಸಿಟೆನ್ಸ್ ವ್ಯಾಲ್ಯೂ. ಸೊ ಈಗ ಇದ್ರ ಪ್ರಕಾರ ಇಲ್ಲೇನಾಯ್ತು ಗೊತ್ತನ್ರಿ, ಇದು 22 ಅಂತ ತೊಗೊಂಡ್ರೆ ಇಲ್ಲೇ 3 zeros ಅದಾವೆ, ಅಂದ್ರೆ 10⁻³ ಆತು. ಅದಕ್ಕೆ ಮಲ್ಟಿಪ್ಲೈ ಮಾಡಿದರೆ 10⁻⁻6ಗೆ ವಿಲ್ ಗೆಟ್ 22 ಇಂಟು 10⁻⁻3. ದಟ್ ಮೀನ್ಸ್ ದಿ ಆನ್ಸರ್ ಈಸ್ 22 milliampere. ಸೊ ಆ್ಯಕ್ಚುಲಿ ಸಿಂಪಲ್ ಐತ್ರಿ ಕ್ವಶನ್ ಇದು. ನಾವು ಭಾಳ ದಿವಸದ ಮೇಲೆ ಆಲ್ಟರ್ನೇಟಿಂಗ್ ಕರೆಂಟಿಗೆ ವಾಪಸ್ ಬಂದಾಗ ನಮಗೆ ಪಟ್ಟಂತ ಫ್ಲ್ಯಾಶ್ ಆಗಂಗಿಲ್ಲ. ಕೆಪಾಸಿಟರ್ ಅದರದ್ದು ರೆಸಿಸ್ಟೆನ್ಸ್ ಅಂದ್ರೆ ನಾವು ಎಕ್ಸ್ ಸಿ ವ್ಯಾಲ್ಯೂ ತೊಗೋಬೇಕಾಗ್ತೈತಿ. ಇಲ್ಲಿ ಇವರು ಕರೆಂಟ್ ಕೇಳ್ಯಾರ, ವೋಲ್ಟೇಜದು ಯಾವ್ದು ವ್ಯಾಲ್ಯೂ ಹಾಕಬೇಕು, ಇದೆಲ್ಲ ಒಂದು ಸರ್ತಿ ನೀವು ಥೇರಿ ಅದನ್ನು ನೋಡ್ಕೊಂಡ್ರಿ, ಥೇರಿ ನ್ಯೂಮರಿಕಲ್ಸ್ ಒಂದು ಸ್ವಲ್ಪ ನೋಡ್ಕೊಂಡ್ರಿ,
ಆಮೇಲೆ ನಾ ಇಲ್ಲೇನು ಸಾಲ್ವ್ ಮಾಡೋಕತ್ತಿಲ್ಲ, ಇವು ಕ್ವಶನ್ಸ್ ನೋಡೋಕತ್ಕೊಳ್ಳೆ ವಾಪಸ್ ಆ ಟಾಪಿಕ್ಸ್ ನೆನಪಾಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ದರ್ ಇಸ್ ನೋ ನೀಡ್ ಟು ವರಿ. ಸೊ ಇದು ಕ್ವಶನ್ ಮುಗೀತೀಗ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೆಕ್ಸ್ಟ್ ಒನ್. ಓಕೆ, ದ ಪೀಕ್ ವ್ಯಾಲ್ಯೂ ಆಫ್ ಆನ್ ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ 5 ಆಂಪಿಯರ್. ಪೀಕ್ ವ್ಯಾಲ್ಯೂ, ಫ್ರೀಕ್ವೆನ್ಸಿ ಕೊಟ್ಟಾರ 60 ಹರ್ಟ್ಸ್. ಏನು ಕೇಳಾರ, ಫೈಂಡ್ ಇಟ್ಸ್ RMS ವ್ಯಾಲ್ಯೂ ಆ್ಯಂಡ್ ಟೈಮ್ ಟೇಕನ್ ಟು ರೀಚ್ ದ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಸ್ಟಾರ್ಟಿಂಗ್ ಫ್ರಮ್ 0. ಓಕೆ, ನೀವು ವಿಚಾರ ಮಾಡ್ತಿರ್ಬೋದು ಈಗ. ಫಸ್ಟ್ ಪಾರ್ಟ್ ಅಂತೂ ಈಸಿ ಮಾಡ್ಬೋದು ಸರ್. RMS ವ್ಯಾಲ್ಯೂ, ಟೈಮ್ ಟೇಕನ್ ಟು ರೀಚ್ ದ ಪೀಕ್ ವ್ಯಾಲ್ಯೂ ಏನಿದು ಅಂಥೇಳಿ. ಓಕೆ, ನೋಡಿರಿ, ಟ್ರೈ ಮಾಡಿರಿ. ಫಸ್ಟಿಗೆ RMS ವ್ಯಾಲ್ಯೂ ಅಂತೂ ಕ್ಯಾಲ್ಕ್ ಮಾಡಿರಿ ಕರೆಂಟದ್ದು. ಟೈಮದ್ದು ಸ್ವಲ್ಪ ವಿಚಾರ ಮಾಡಿರಿ ಏನು ಮಾಡ್ಬೋದು. ಸೊ ಇದನ್ನು ಕ್ವಶನ್ ನೀವು ಬರ್ಕೊಂಡು ಸಾಲ್ವ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಈಗ ಪಾಸ್ ಮಾಡಿ. ಸೊ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಆಪ್ಷನ್ ಎ ಬರ್ಬೇಕ್ರಿ ಇದಕ್ಕೆ ಆನ್ಸರ್. 3.536 ಆಂಪಿಯರ್ ಮತ್ತು 4.167 ಮಿಲಿ ಸೆಕೆಂಡ್ ಅಂಥೇಳಿ. ಹೆಂಗೆ ಅಂತಂದ್ರೆ ಈಗ ನೋಡ್ರಿ, ಫಸ್ಟಿಗೆ ಕರೆಂಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. IRMS is equals to I0 divided by √2. So √2 can be written as 1.414. 1.414 can be written as nearest to 1.5. ಸೊ ಈ 1.5 ಅಂತ ತೊಗೊಂಡ್ರೆ ನಾವು 1.5 ಅಂತ ತೊಗೊಂಡಾಗ 4.5 ಉಳಿದು ಮತ್ತೊಂದು ಸ್ವಲ್ಪ ಉಳಿತೈತಿ. ದಟ್ ಮೀನ್ಸ್ 3 ಪಾಯಿಂಟ್ ಸಮಥಿಂಗ್ ಇಸ್ ದಿ ಆನ್ಸರ್ ಅಂತ ಆತ. RMSಗೆ ಎರಡು ಆಪ್ಷನ್ಸ್ನೊಳಗೆ 3 ಪಾಯಿಂಟ್ ಅಂತ ಐತಿ. ಕತೆ ಎರಡು ಸೇಮ್ ವ್ಯಾಲ್ಯೂ ಅದಾವೆ ಅನ್ಫಾರ್ಚುನೇಟ್ಲಿ. ಎರಡ್ರಾಗ ಒಂದು ಅಷ್ಟು 3 ಪಾಯಿಂಟ್ ಅಂತ ಇತ್ತು ಅಂದರೆ ನಾವು ಡಿಸೈಡ್ ಮಾಡೋಕ್ಕೆ ಬರ್ತಿತ್ತು. ಸೊ ಆಬ್ವಿಯಸ್ಲಿ ನಾವು ಟೈಮ್ ಕ್ಯಾಲ್ಕ್ ಮಾಡ್ಬೇಕಾಗ್ತದೆ ಈಗ. ಸೊ ಟೈಮು ಅವ್ರು ಕೇಳಿದ್ದು ಏನು ಕೇಳಾರಂದ್ರೆ, ಈಗ ನೋಡ್ರಿ, ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಈ ರೀತಿ ಮೂವ್ ಆಗ್ತಿತ್ತು, ಹೌದಾ? ಸೊ ಅವ್ರು ಏನು ಕೇಳಕತ್ತಾರೆ ನಮ್ಗಂದ್ರೆ, ಸೊ ಟೈಮ್ 0 ಹಿಡಿದು ಪೀಕಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತಿ ಇಲ್ಲಿಂದ ಇಲ್ಲಿ ಅಂತ ಕೇಳ್ಯಾರ. ಈಗ ನೀವು ನನಗೆ ಹೇಳ್ರಿ, ಇಲ್ಲಿಂದ ಇಲ್ಲಿ ತನಕ ಒಂದು ಕಂಪ್ಲೀಟ್ ಸೈಕಲ್ ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಅದಕ್ಕೆ ನಾವೇನು ಕರಿತೀವಿ ಹೇಳ್ರಿ, ಟೈಮ್ ಪೀರಿಯಡ್. ಸೊ ಈ ಟೈಮ್ ಪೀರಿಯಡಿಗೆ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಇದೇನು ಪೋರ್ಷನ್ ಐತಲ್ಲ, ಸೊ ವೆರಿ ಕ್ಲಿಯರ್ಲಿ ವಿ ಕ್ಯಾನ್ ಅಬ್ಸರ್ವ್ ದ್ಯಾಟ್ ದಿಸ್ ಟೈಮ್ ಈಸ್ 1/4 ಆಫ್ ದ್ಯಾಟ್. ನೋಡ್ರಿ ಬೇಕಾರೆ ಇನ್ನೊಮ್ಮೆ ಹಿಂಗೆ ತೊಗೊಂಡ್ರೆ ಇದು ಫುಲ್ ಸೈಕಲ್, ಹೌದಾ? ಸೊ ಇಲ್ಲಿಂದ ಇಲ್ಲಿ ಅಂದ್ರೆ ಹಾಫ್ ಸೈಕಲ್ ಆಗ್ತೈತೆ. ಸೊ ಇಲ್ಲಿಂದ ಅಂದ್ರೆ 1/4 ಆಯ್ತು. ದಟ್ ಮೀನ್ಸ್ ನಮಗೀಗ ಬೇಕಾಗಿದ್ದೇನೆಂದ್ರೆ ಟೋಟಲ್ ಟೈಮ್ ಪೀರಿಯಡ್ ಎಷ್ಟೈತಲ್ಲ ಅದರದ್ದು ಡಿವೈಡ್ ಬೈ 4. ಫಸ್ಟಿಗೆ ಹಂಗಾರೆ ನಾವು ಟೋಟಲ್ ಟೈಮ್ ಪೀರಿಯಡ್ ಕ್ಯಾಲ್ಕ್ ಮಾಡ್ಕೋಬೇಕಾಗ್ತದೆ. ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಾರ ನೋಡ್ರಿ ಅವರು, 60 ಹರ್ಟ್ಸ್ ಕೊಟ್ಟಾರ, ಹೌದಾ? ನಮಗೊಂದು ಫಾರ್ಮುಲಾ ಗೊತ್ತು, ಟೈಮ್ ಪೀರಿಯಡ್ ಈಸ್ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ. ಸೊ ದಟ್ ಮೀನ್ಸ್ 1 ಡಿವೈಡೆಡ್ ಬೈ 60 ಇದ್ರ ಕ್ಯಾಲ್ಕುಲೇಷನ್ ನಾವು ಮಾಡ್ಬೇಕಾಗ್ತೈತಿ ಈಗ. ಸೊ ಇನ್ನೊಂದು ಏನಂದ್ರೆ, ಟೈಮ್ ಪೀರಿಯಡ್ ಬೇಕು ಅಂದ್ರೆ ಅಥವಾ ನಮಗಿಲ್ಲಿ ಬೇಕಾಗಿದ್ದೇನು ಡೈರೆಕ್ಟ್ ತೊಗೊಂಬಿಡೋಣ, T/4 ಬೇಕು ಅಂದ್ರೆ ಟೈಮ್ ಪೀರಿಯಡ್ ಈಸ್ 1/60. ಇದಕ್ಕೆ ಇನ್ನೊಂದು ಇಂಟು 4 ಬಂತು. ಟೈಮ್ ಪೀರಿಯಡ್ ಈಸ್ 1/60 ರೆಸಿಪ್ರೋಕಲ್ ಆಫ್ ದ ಫ್ರೀಕ್ವೆನ್ಸಿ ಬೈ 4 ಅಂತ ಒಂದು ನಾವು ಮಾಡಿಕೊಂಡ್ರೆ, ಸೊ ದಿಸ್ ಬಿಕಮ್ಸ್ 1 ಡಿವೈಡೆಡ್ ಬೈ 6×4 ಅಂದರೆ 240 ಆಯ್ತು. ನಾನು ಏನು ಮಾಡ್ತೀನಿ, ಐ ವಿಲ್ ಟೇಕ್ ಇಟ್ ಆಸ್ ನಿಯರೆಸ್ಟ್ ಟು 250 ತೊಗೊಂಡು ಮೇಲೆ 1000 ಬರ್ಕೊಂಡ್ಬಿಡ್ತೀನಿ ನಾನು, ಇಂಟು 10⁻³ ಮಾಡಿಕೊಂಡು, ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1000 ಮಾಡ್ದಂಗೆ ಆಗ್ತದೆ. 10⁻³ ಇಂಟು 10⁻³ ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ 250 1s, ಇದು 4s. ಸೊ 4 ಇಂಟು 10⁻³. ಸೊ ಆನ್ಸರ್ ಈಸ್ somewhere nearer to 4 millisecond. ಸೊ ಆಬ್ವಿಯಸ್ಲಿ ನಮಗೆ ಫಸ್ಟ್ ಆಪ್ಷನ್ ಒಳಗೆ ಸಿಗ್ತದೆ 3.53 3 ಪಾಯಿಂಟ್ ಸಮಥಿಂಗ್ ಅಂತ ನಾವು ಕರೆಂಟ್ ಕ್ಯಾಲ್ಕ್ ಮಾಡ್ಕೊಂಡಿದ್ವಿ, ಆ್ಯಂಡ್ ಟೈಮ್ ಕ್ಯಾಲ್ಕ್ ಮಾಡ್ಕೊಂಡು ನಾವು 4 ಪಾಯಿಂಟ್ ಸಮಥಿಂಗ್ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ್ಯಾಟ್ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ಕೋರಿ. If E0 is the peak EMF, I0 is the peak current, and phi is the phase difference between them, then the average power dissipation in the circuit is ಅಂತ ಹೇಳಿ ವಿಡಿಯೋ ಇದು ಪಾಸ್ ಮಾಡಿರಿ, ಬರ್ಕೋರಿ.
ಒನ್ಸ್ ಅಗೇನ್ ಇಲ್ಲೇ ನಾವು ಈಗ ಡಿಸ್ಕಸ್ ಮಾಡುವಂಥ ಎಲ್ಲ 15 ಕ್ವಶನೂ ಅಪಿಯರ್ಡ್ ಕ್ವಶನ್ಸು. ಓಕೆ, ಇಲ್ಲಿ ಅವ್ರು ಕೇಳಿದ್ದು ಆವ್ರೇಜ್ ಪವರ್ ಡಿಸಿಪೇಟೆಡ್ ಕೇಳ್ಯಾರ. ಹೌದಾ? ಈಗ ನೀವು ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ ಪವರ್ ಡಿಸಿಪೇಟೆಡಿಗೆ ಒಂದು ಫಾರ್ಮುಲಾ ಇತ್ತು. ಏನಂದ್ರೆ ಆವ್ರೇಜ್ ಪವರ್ ಡಿಸಿಪೇಟೆಡ್ ಇಸ್ ಈಕ್ವಲ್ಸ್ ಟು ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ ಫೈ. ಹೌದಾ? ಅವ್ರು ಇಲ್ಲೇ ಈ ಕ್ವಶನ್ನೊಳಗೆ ವಿ ಅಂತ ಯೂಸ್ ಮಾಡೋ ಬದಲಿ ಇ ಅಂತ ಯೂಸ್ ಮಾಡ್ಯಾರ. ಸೊ ಈಗ ಆವರೇಜ್ ಪವರ್ ಇಸ್ ಈಕ್ವಲ್ಸ್ ಟು ಇ ಆರ್ ಎಮ್ ಎಸ್ ಅಂತ ಬರೆಯೋ ಬದಲಿ ನಾನು ಏನು ಬರಿತೀನಿ ಗೊತ್ತೇನೆ? E0/√2 ಅಂತ ಬರಿತೀನಿ. ಬರಿಬೋದಲ್ಲ? ಆರ್ ಎಮ್ ಎಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಪೀಕ್ ವ್ಯಾಲ್ಯೂ ಡಿವೈಡೆಡ್ ಬೈ √2. ದಟ್ ಈಸ್ ಮಲ್ಟಿಪ್ಲೈಡೆಡ್ ಬೈ ಕರೆಂಟ್ ಈಸ್ ಐ ಆರ್ ಎಮ್ ಎಸ್ ಬದಲಿ I0/√2 ಫಾಲೋಡ್ ಬೈ ಕಾಸ್ ಫೈ. ಸೊ ಇಲ್ಲಿ ಕೆಳಗೆ √2 ಇಂಟು √2 ಮಲ್ಟಿಪ್ಲೈ ಆಗಿ √2² ಆಗಿ 2 ಉಳಿತೈತಿ. ಸೊ ಅದನ್ನು ನಾವು ಹೊರಗೆ ಬರ್ಕೊಂಡ್ರೆ ದಟ್ ಬಿಕಮ್ಸ್ ಹಾಫ್ E0 I0 ಕಾಸ್ ಫೈ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಇದು ಸ್ವಲ್ಪ ಸಿಂಪಲ್ ಕ್ವಶನ್ ಇತ್ತು. ನೆಕ್ಸ್ಟ್, ಈ ಟೈಪ್ ಕ್ವಶನ್ ನಾವು ಆಲ್ರೆಡಿ ಮಾಡೀವಿ. ಈಗ ಕೆಪಾಸಿಟರ್ ಬೇಸ್ಡ್ ಇತ್ತು ನೋಡ್ರಿ ಆಗಲೇ. ಸೊ ಅದಕ್ಕೆ ಇದು ಪ್ರಾಕ್ಟೀಸಿಗೆ ಅಂಥೇಳಿ ಇನ್ನೊಂದು ಹೋಮ್ವರ್ಕ್ ಕ್ವಶನ್. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇದು ಲಾಸ್ಟ್ ಪಾರ್ಟದ್ದು ವಿಡಿಯೋ ನೀವು ನೋಡಿದ್ರೆ ಅಲ್ಲೇ ನಾವು ಈ ಟೈಪ್ ಮಾಡಿದ್ವಿ. ಸೊ ಇದು ನೀವು ಈಗ ಪಾಸ್ ಮಾಡಿ ಇಲ್ಲೇ ಸಾಲ್ವ್ ಮಾಡ್ಬೋದು. ನಾ ಇದನ್ನು ಎಕ್ಸ್ಪ್ಲನೇಷನ್ ಹೇಳೋಂಗಿಲ್ಲ, ಆನ್ಸರ್ ಹೇಳ್ತೀನಿ. ಅಥವಾ ಆಮೇಲೆ ಮನ್ಯಾಗ ಕುಂತಿರೀಗ ಆಮೇಲೆ ಫ್ರೀ ಇದ್ದಾಗ ಸಾಲ್ವ್ ಮಾಡ್ಬೋದು. ಸೊ ಎರಡರಾಗ ಒಂದು ಡಿಸೈಡ್ ಮಾಡಿರಿ, ಈಗ ಅಥವಾ ಆಮೇಲೆ. ಸೊ ನೀವು ಆಮೇಲೆ ಸಾಲ್ವ್ ಮಾಡ್ತೀರಂದ್ರೂ ನನಗೆ ಆನ್ಸರ್ ಹೇಳಬೇಕಾಗ್ತೈತಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ 20 ಮಿಲಿ ಆಂಪಿಯರ್. ಅದೇನು ಕೆಪಾಸಿಟರ್ ಬೇಸ್ಡ್ ನಾವು ಸಾಲ್ವ್ ಮಾಡಿದ್ದಿಲ್ಲ ಅದೇ ಟೈಪ್ ಆಫ್ ಕ್ವಶನ್ ಇದು. ಆನ್ಸರ್ you should get it as 20 milli ampere. Okay, next question. Average power in the LCR circuit. Average power in the LCR circuit depends upon. Average power ಈ 4 ಯಾವುದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಥವಾ ಹೆಂಗೆ ಡಿಪೆಂಡ್ ಆಗ್ತೈತಿ ಅಂತ ಕೇಳ್ಯಾರ. ಕ್ವಶನ್ ಬರ್ಕೋರಿ. ಸೊ ವಿಚಾರ ಮಾಡಿ ಆನ್ಸರ್ ಮಾಡಿರಿ ಅಂತ ನೀವು ಅಂತ ಅಂದ್ಕೊಂಡು ನಾ ಈಗ ಆನ್ಸರ್ ಹೇಳ್ತೀನಿ, ಇಲ್ಲಾಂದರೆ ಪಾಸ್ ಮಾಡಿರಿ. ಸೊ ಈಗ ಜಸ್ಟ್ ನಾವು ಒಂದು ಫಾರ್ಮುಲಾ ಬರ್ತಿದ್ವಿ ಆವ್ರೇಜ್ ಪವರಿಗೆ. ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ ಫೈ ವಿಚ್ ಇಸ್ ದ ಪವರ್ ಫ್ಯಾಕ್ಟರ್. ದಟ್ ಮೀನ್ಸ್ ಆ ಫಾರ್ಮುಲಾ ಪ್ರಕಾರ ಆವ್ರೇಜ್ ಪವರ್ ವಿ ಆರ್ ಎಮ್ ಎಸ್ ಬರ್ತೈತಿ ಅಂದ್ರೆ ಇ ಎಮ್ ಎಫ್ ಅಥವಾ ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗ್ತೈತಿ. ಐ ಆರ್ ಎಮ್ ಎಸ್ ಬರ್ತೈತಿ ಅಂದ್ರೆ ಕರೆಂಟ್ ಮೇಲೆ ಡಿಪೆಂಡ್ ಆಗ್ತೈತೆ. ಆ್ಯಂಡ್ ಕಾಸ್ ಫೈ ಬರ್ತೈತಿ ಪವರ್ ಫ್ಯಾಕ್ಟರ್. ಅದ್ರಾಗ ಫೈ ಈಸ್ ಫೇಸ್ ಡಿಫ್ರೆನ್ಸ್. ಅಂದರೆ ಆವ್ರೇಜ್ ಪವರ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಆಲ್ ದ 3: ಕರೆಂಟ್, ಇ ಎಮ್ ಎಫ್ ಆ್ಯಂಡ್ ಫೇಸ್ ಡಿಫ್ರೆನ್ಸ್. ಸೊ ಆನ್ಸರ್ ಈಸ್ ಆಪ್ಷನ್ ಡಿ, 4ನೇ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ, ವಾಟ್ ಈಸ್ ದ ಆವರೇಜ್ ವ್ಯಾಲ್ಯೂ ಆಫ್ ಎ ಸಿ ವೋಲ್ಟೇಜ್ over one complete cycle? What is the average value of the AC voltage over one complete cycle? Simple question ಐತಿ, ಟ್ರೈ ಮಾಡಿರಿ. ಓಕೆ, ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ, ಈಗ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಂತ ನಾವು ತೊಗೊಂಡಾಗ ಈ ರೀತಿ ಇದರೊಳಗೆ ಪಾಸಿಟಿವ್ ವ್ಯಾಲ್ಯೂಸು ಬರ್ತಾವೆ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸು ಬರ್ತಾವೆ. ಸೊ ಅದಕ್ಕೆ ಒಂದು ಕಂಪ್ಲೀಟ್ ಸೈಕಲಿಗೆ ನಾವು ಆವ್ರೇಜ್ ತೊಗೊಂಡಾಗ ಆಬ್ವಿಯಸ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲ ಆ್ಯಡ್ ಆಗಿ ಆವ್ರೇಜ್ ವ್ಯಾಲ್ಯೂ ಬಿಕಮ್ಸ್ 0. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ಇದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಅದಾವೆ ರೀ. ಬಟ್ ಇದರಿಂದ ಏನಾಗ್ತೈತಿ ಅಂದರೆ ಒಂದು ಗ್ರಿಪ್ ಸಿಗ್ತೈತೆ ನಮಗೆ ಮುಂದಿನ ಕ್ವಶನ್ಸ್ ಸ್ಟಾರ್ಟ್ ಮಾಡೋಕೆ. ಆಮೇಲೆ ಒಂದು ಈ ಚಾಪ್ಟರ್ನಾಗಿಂದ ರೀಕ್ಯಾಪ್ ಆದಂಗೆ ಆಗ್ತೈತಿ, ಎಲ್ಲ ಟಾಪಿಕ್ಸ್ ಗೊತ್ತಾಗ್ತಾವೆ. ಆ್ಯಂಡ್ ಇವು ಅಪಿಯರ್ಡ್ ಕ್ವಶನ್ಸು ಅದಾವೆ. ಓಕೆ, ನೆಕ್ಸ್ಟ್ ಒನ್. ಮ್ಯಾಕ್ಸಿಮಮ್ ವೋಲ್ಟೇಜ್ ಇನ್ ಡಿ ಸಿ ಸರ್ಕಿಟ್ ಈಸ್ 282 ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಪೀಕ್ ವ್ಯಾಲ್ಯೂ ಕೊಟ್ಟಾರ. ಎಫೆಕ್ಟಿವ್ ವೋಲ್ಟೇಜ್ ಇನ್ ಎ ಸಿ ಸರ್ಕಿಟ್ ವಿಲ್ ಬಿ
effective voltage in AC circuit will be 4 ಆಪ್ಷನ್ ಅದಾವ ಬರ್ಕೋರಿ. ಓಕೆ, ಸೊ ಈಗ ಸಾಲ್ವ್ ಮಾಡಿ ನೀವು ಆನ್ಸರ್ ರೆಡಿ ಇಟ್ಕೊಂಡಿರಿ ಅಂದ್ರೆ ದ ಆನ್ಸರ್ ಈಸ್ ಆಪ್ಷನ್ ಎ 200 ವೋಲ್ಟ್. ಸೊ ಏನಂದ್ರೆ ಈ ಕ್ವಶನ್ ಇಲ್ಲಿ ಹಾಕಿದ್ದು ಇದು ಈಸಿ ಐತಿ. ವಿಷಯ ಏನಂದ್ರೆ ಇಲ್ಲವರು ಎಫೆಕ್ಟಿವ್ ಅಂತ ಕೇಳ್ತಾರೆ ನೋಡ್ರಿ, ಎಫೆಕ್ಟಿವ್ ವೋಲ್ಟೇಜ್. ಸೊ ವಾಟ್ ಯು ಮೀನ್ ಬೈ ಎಫೆಕ್ಟಿವ್ ವೋಲ್ಟೇಜ್ ಇದನ್ನು ನಾವು ಡಿಸ್ಕಸ್ ಮಾಡೀವಿ. ದ ವರ್ಡ್ ಎಫೆಕ್ಟಿವ್ ಹಿಯರ್ ರೆಫರ್ಸ್ ಟು RMS ವ್ಯಾಲ್ಯೂ. ಸೊ ಪೀಕ್ ವ್ಯಾಲ್ಯೂ ಅವ್ರು ಕೊಟ್ಟಾರ 282, RMS ವ್ಯಾಲ್ಯೂ ಕೇಳಾರಂದ್ರೆ ಡಿವೈಡೆಡ್ ಬೈ √2 ಮಾಡ್ತೀವಿ. ಸೊ ಡಿವೈಡ್ ಬೈ √2 ಅಂದ್ರೆ 1.414 ಅಂದ್ರೆ ಆಬ್ವಿಯಸ್ಲಿ ದ ಆನ್ಸರ್ ಮಸ್ಟ್ ಬಿ ಲೆಸ್ ದ್ಯಾನ್ 282. ಈ 4 ಆಪ್ಷನ್ ಒಳಗೆ ಲೆಸ್ ದ್ಯಾನ್ 282 ಇದ್ದು ಒಂದೇ ಆಪ್ಷನ್ ಐತೆ 200. ಡೈರೆಕ್ಟ್ಲಿ ಅದನ್ನು ನಾವು ಮಾರ್ಕ್ ಮಾಡ್ಕೊಂಡು ಮುಂದೆ ಹೋಗ್ಬೋದು, ಇಲ್ಲ ಮತ್ತು ಸಾಲ್ವ್ ಮಾಡ್ಕೊಂಡು ಕೊಡ್ಬೋದು. ಓಕೆ, ಸೊ ಹೋಪ್ಫುಲಿ ಇವು ಅರ್ಥ ಆಗತ್ತವ ಅಂತ ಅಂದ್ಕೊಂಡಿನಿ. ಒಂದು ಗ್ರಿಪ್ ಸಿಗಕ್ಕೆ ಸ್ಟಾರ್ಟ್ ಆಗ್ತೈತಿ ಈಗ ಚಾಪ್ಟರ್ ಮೇಲೆ. ನೆಕ್ಸ್ಟ್ ಬರ್ಕೋರಿ, ಇದು ಹೋಮ್ ವರ್ಕ್. ಈಗರ ಆಮೇಲೆ ಸಾಲ್ವ್ ಮಾಡ್ಬೇಕು. ಕ್ವಶನ್ ಬರ್ಕೋರಿ. The instantaneous voltage through a device of impedance 20 ohm is instantaneous voltage ಕೊಟ್ಟಾರ E is equals to 80 sin 100 pi t. ಅಂದ್ರೆ ಇದು V is equals to V0 sin omega t ಫಾರ್ಮ್ಯಾಟ್ನೊಳಗೆ ಇರ್ತೈತಿ. ಎಫೆಕ್ಟಿವ್ ವ್ಯಾಲ್ಯೂ ಆಫ್ ಕರೆಂಟ್ ಕೇಳಾರ. ಎಫೆಕ್ಟಿವ್ ವ್ಯಾಲ್ಯೂ ಅಂದ್ರೆ ಯು ನೀಡ್ ಟು ಕ್ಯಾಲ್ಕುಲೇಟ್ ದ RMS ವ್ಯಾಲ್ಯೂ ಆಫ್ ಕರೆಂಟ್. ಓಕೆ, ಆಪ್ಷನ್ಸ್ ಬರ್ಕೋರಿ. ಓಕೆ, ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ದ ಆನ್ಸರ್ ಫಾರ್ ದಿಸ್ ಮಸ್ಟ್ ಬಿ ಆಪ್ಷನ್ ಬಿ 2.828 ಆಂಪಿಯರ್. ಒಂದು ಇಲ್ಲೇನಂದ್ರೆ IRMS ಅಂತ ಕೇಳಲ್ಲ, ಅದ್ರ ತಕ್ಕಂಗೆ ನಾವು ಫಾರ್ಮುಲಾ ಹಚ್ಬೇಕು. IRMS ಈಸ್ ಈಕ್ವಲ್ಸ್ ಟು ಇಂಪಿಡೆನ್ಸ್ ಅಂತ ಏನು ಕೊಟ್ರಲ್ಲ ಅದ್ರ ರೆಸಿಸ್ಟೆನ್ಸ್ ಅಂತ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಅದು V is equals to V0 sin omega t ಇದೇನು ಇಕ್ವೇಷನ್ ಐತಲ್ಲ ಇದು E is equals to 80 sin 100 pi t. ಅದರೊಳಗೆ 80 ಅಂದ್ರೇನು 100 ಅಂದ್ರೇನು ಇವೆಲ್ಲ ಕ್ಲಿಯರ್ ಗೊತ್ತಿರಬೇಕು. ಆ್ಯಂಡ್ ಎಫೆಕ್ಟಿವ್ ಕರೆಂಟ್ ಕ್ಯಾಲ್ಕ್ ಮಾಡ್ಬೇಕಂದ್ರೆ ಎಫೆಕ್ಟಿವ್ ವೋಲ್ಟೇಜ್ ಬೇಕಾಗ್ತೈತಿ. ಅದೆಲ್ಲ ನೀವು ಕರೆಕ್ಟ್ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ಕೋರಿ. ಇನ್ ಆನ್ AC circuit the voltage applied is ಅಂಥೇಳಿ ಅದಕ್ಕೊಂದು ಮತ್ತು ಕರೆಂಟಿಗೊಂದು ಎರಡಕ್ಕೂ ಈಕ್ವೇಷನ್ ಕೊಟ್ಟಾರ. ದ ಪವರ್ ಕನ್ಸಂಪ್ಷನ್ ಇನ್ ದ ಸರ್ಕಿಟ್ ಈಸ್ ಗಿವನ್ ಬೈ ಪವರ್ ಡಿಸಿಪೇಟೆಡ್, ಆವ್ರೇಜ್ ಪವರ್ ಡಿಸಿಪೇಟೆಡ್. ಆ ಫಾರ್ಮುಲಾ ನೀವು ಹಚ್ಚಬೇಕಿಲ್ಲ. ಓಕೆ, ಕ್ವಶನ್ ಬರ್ಕೋರಿ. ಕ್ವಶನ್ ಬರ್ಕೊಂಡು ಆನ್ಸರ್ ರೆಡಿ ಐತಿ ಅಂತ ಅಂದ್ಕೊಂಡ್ರೆ ವಿಚಾರ ಮಾಡಿರಿ ಅಂತ ಅಂದ್ಕೊಂಡ್ರಿ ಈಗ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, ಎರಡನೇ ಆಪ್ಷನ್. ಪವರ್ ಡಿಸಿಪೇಟೆಡ್ ಇನ್ ದಿಸ್ ಕೇಸ್ ಈಸ್ 0. ನಿಮ್ಗೆ ನೆನಪಿದ್ರೆ ವ್ಯಾಟ್ಲೆಸ್ ಕರೆಂಟ್ ಅಂತ ಡಿಸ್ಕಸ್ ಮಾಡ್ತಿದ್ವಿ ನಾವು. ಯಾವುದಕ್ಕೆ ಅಂದರೆ ಇದು ನಿಮ್ಗೆ ನೆನಪಿದ್ರೆ ಐಡಿಯಲ್ ಇಂಡಕ್ಟರ್, ಐಡಿಯಲ್ ಕೆಪಾಸಿಟರ್ನೊಳಗೆ. ಯಾಕಂದ್ರೆ ಇಲ್ಲಿ ಫೇಸ್ ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ. ಈಗ ದಿಸ್ ಈಸ್ ವೋಲ್ಟೇಜ್ ಇಕ್ವೇಷನ್ E is equals to A0 sin omega t. ಇದು ಕರೆಂಟ್ ಇಕ್ವೇಷನ್. ಸೊ ಕರೆಂಟ್ ಇಕ್ವೇಷನ್ನೊಳಗೆ ಫೇಸ್ ಡಿಫ್ರೆನ್ಸ್ ಈಸ್ π/2. ಯಾವಾಗ ನೀವು ಆವ್ರೇಜ್ ಪವರ್ ಫಾರ್ಮುಲಾ ಹಚ್ತಿರಲ್ಲ VRMS ಇಂಟು IRMS ಇಂಟು cos phi ಅಂಥೇಳಿ cos 90 0 ಆಗಿಬಿಡ್ತದೆ. ಸೊ ಪವರ್ ಡಿಸಿಪೇಟೆಡ್ ಬಿಕಮ್ಸ್ 0. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವ್ಯಾಟ್ಲೆಸ್ ಕರೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಹೋಮ್ವರ್ಕ್ ಕ್ವೈಟ್ ಸಿಂಪಲ್ ಐತೆ, ಹಂಗೆ ಜಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕಂತ ಹೇಳಿದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ AC ವೋಲ್ಟೇಜ್ ಇನ್ ಅ ಸರ್ಕಿಟ್ ಈಸ್ 707 ವೋಲ್ಟ್. ಇಟ್ಸ್ RMS ವ್ಯಾಲ್ಯೂ ಅಂತ ಕೇಳ್ಯಾರ. ಇದನ್ನು ಸಾಲ್ವ್ ಮಾಡ್ರಿ ಈಗ ರೈಟ್ ನಾವು. ಆಮೇಲೆ ಅಂತ ಹೇಳಿ ಬಿಡಕ್ಕೆ ಹೋಗ್ಬಿಟ್ರಿ, ಸಿಂಪಲ್ ಐತಿ. ಓಕೆ, ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ ಆಪ್ಷನ್ ಸಿ ಇಸ್ ದಿ ಆನ್ಸರ್. 500 ವೋಲ್ಟ್ ಆನ್ಸರ್ ಬರ್ಬೇಕು ಇದಕ್ಕೆ. ಓಕೆ, ಇದು ಜಸ್ಟ್ ಫಾರ್ ಪ್ರಾಕ್ಟೀಸ್ ಇದೆ. ನೆಕ್ಸ್ಟ್ ಕ್ವಶನ್ LCR ಸರ್ಕಿಟ್ ಬೇಸ್ಡ್ ಕ್ವಶನ್ ಬಂತು ನೋಡ್ರಿ ಈಗ. ಆ್ಯಂಡ್ LCR ಸರ್ಕಿಟ್ ಕಂಟೈನ್ಸ್ a resistance of 50 ohm
inductance of 1 millihenry and capacitance of 0.1 microfarad. The impedance of the circuit will be minimum. Impedance ಕೇಳಿಲ್ಲವರು. The impedance of the circuit will be minimum for a frequency of. ಈಗ ಜನರಲಿ ಎಲ್ ಸಿ ಆರ್ ಸರ್ಕಿಟ್ ಬೇಸ್ ಕ್ವಶನ್ ಒಳಗೆ ಫ್ರೀಕ್ವೆನ್ಸಿ ಅವ್ರು ಕೊಟ್ಟಿರ್ತಾರೆ ನೋಡ್ರಿ. ಸೊ ಈ ಸರ್ತಿ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ ಅವರು, ಕೇಳ್ಯಾರ. ಮತ್ತು ಹೆಂಗೆ ಕೇಳ್ಯಾರ ಅಂದ್ರೆ, ಈ ಸರ್ಕಿಟ್ನೊಳಗಿಂದ ಇಂಪಿಡೆನ್ಸ್ ಏನೈತಲ್ಲ ಅದು ಮಿನಿಮಮ್ ಇರಬೇಕು. ಆ ಫ್ರೀಕ್ವೆನ್ಸಿ ಯಾವುದು? ವಿಚ್ ಈಸ್ ದಟ್ ಫ್ರೀಕ್ವೆನ್ಸಿ ವೆನ್ ಇಂಪಿಡೆನ್ಸ್ ಈಸ್ ಮಿನಿಮಮ್. ಸೊ ಕ್ವಶನ್ ಬರ್ಕೊಂಡು ಆಪ್ಷನ್ಸ್ ಬರ್ಕೋರಿ, ಟ್ರೈ ಮಾಡಿರಿ. ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ, ಆನ್ಸರ್ ಈಸ್ ಆಪ್ಷನ್ ಎ, 10⁵ ಡಿವೈಡೆಡ್ ಬೈ 2 pi hertz. ಸೊ ಯಾರು ಸಾಲ್ವ್ ಮಾಡಿರಿ ಆಲ್ರೆಡಿ ಇದನ್ನು ಕರೆಕ್ಟಾಗಿ ಗೊತ್ತಾಗಿರ್ತೈತಿ. ಅಂದ್ರೂ ಒಂದು ಸರ್ತಿ ಹಿಂಟ್ ಹೇಳ್ತೀನಿ ನೋಡ್ರಿ, ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ, ಇಂಪಿಡೆನ್ಸ್ ಮಿನಿಮಮ್. ಈಗ ನೋಡ್ರಿ, ಸೊ ಇಂಪಿಡೆನ್ಸ್ ಸಿಂಬಲ್ ಏನು ಬರಿತೀವಿ ನಾವು? ಝೆಡ್. ಸೊ ವೆನ್ ವಿಲ್ ದಿಸ್ ಇಂಪಿಡೆನ್ಸ್ ಬಿ ಮಿನಿಮಮ್? ನಿಮ್ಗೆ ನೆನಪಿದ್ರೆ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಅಂತ ಇರ್ತೈತೆ ನೋಡ್ರಿ. ಆ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ರೀಚ್ ಆದಾಗ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತೆಲ್ಲ ಕನ್ಸೆಪ್ಟ್ ಇದ್ವಲ್ಲ, ಝೆಡ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಆರ್ ಆಗಿಬಿಟ್ಟಿರ್ತೈತಿ. ಈ ಝೆಡ್ ಫಾರ್ಮುಲಾ ಐತೆ ನೋಡ್ರಿ, √r² ಪ್ಲಸ್ XC ಮೈನಸ್ XL ಹೋಲ್ ಸ್ಕ್ವೇರ್ ಅಂತೇಳಿ. ಸೊ ಆಟ್ ರೆಸೊನೆನ್ಸ್ XC ಬಿಕಮ್ಸ್ ಈಕ್ವಲ್ ಟು XL ಆ್ಯಂಡ್ ಝೆಡ್ ಬಿಕಮ್ಸ್ ಈಕ್ವಲ್ ಟು ಆರ್ ಆಗಿರ್ತೈತಿ. ಅದು ಅವಾಗ ಅದು ಮಿನಿಮಮ್ ಆಗಿರ್ತೈತಿ ಇಂಪಿಡೆನ್ಸ್. ಸೊ ಇದೆಲ್ಲ ಆಗ್ಬೇಕಂದ್ರೆ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಆಗ್ಬೇಕು. ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಆದಾಗ ಏನು ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಇರ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಆ್ಯಂಡ್ ಅದಕ್ಕೆ ಫಾರ್ಮುಲಾ 1/2 pi √LC. ಈ 2 piನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ 2 pi μ0 ಆಗಿ ದಟ್ ಬಿಕಮ್ಸ್ ಆ್ಯಂಗ್ಯುಲಾರ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಅವಾಗ 2 pi ಆ ಕಡೆ ಹೋದ್ರೆ ಆ್ಯಂಗ್ಯುಲಾರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ 1/√LC ಆಗ್ತೈತಿ. ಬಟ್ ಈ ಕ್ವಶನ್ ಒಳಗೆ ಅವ್ರು ಫ್ರೀಕ್ವೆನ್ಸಿ ಅಂತ ಅಷ್ಟೇ ಕೇಳಿರಂದ್ರೆ ಜನರಲಿ ಇದ ಫ್ರೀಕ್ವೆನ್ಸಿನ ಕೇಳ್ತಿರ್ತಾರೆ. ಬೆಟರ್ ನೀವು ಫಸ್ಟಿಗೆ ಓನ್ಲಿ ಫ್ರೀಕ್ವೆನ್ಸಿ ಅಂತ ಅವ್ರು ಕೇಳಿದ್ರು ಅಂದ್ರೆ ಈ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಿ, ಅವಶ್ಯಕತೆ ಬಿತ್ತಂದ್ರೆ ω0 ಕ್ಯಾಲ್ಕುಲೇಟ್ ಮಾಡಿರಿ. ಅರ್ಥ ಆಗತೈತೆ ನಾನು ಹೇಳಿದ್ದೆ? ಓಕೆ, ಸೊ ಈಗ ನಾವು ನ್ಯೂ0 ಈಸ್ ಈಕ್ವಲ್ಸ್ ಟು ಆ ಫ್ರೀಕ್ವೆನ್ಸಿ ಫಾರ್ಮುಲಾ ಅಷ್ಟೇ ಯೂಸ್ ಮಾಡ್ಕೊಂಡಂತೆ. ಸೊ 2 pi ಹಂಗೆ ಇರಲಿ, ಆಮೇಲೆ ನೋಡೋಣಂತ. ಇದನ್ನು 1/√LC ಅಂದ್ರೆ 1/√L ವ್ಯಾಲ್ಯೂ ಎಷ್ಟು ಕೊಟ್ಟಾರ ಈಗ ಅವರು? ಜಸ್ಟ್ ಅ ಮಿನಿಟ್. L value so is 1 millihenry ಅಂದರೆ 10⁻³ ಓಕೆ. ಆ್ಯಂಡ್ C ವ್ಯಾಲ್ಯೂ ಕೊಟ್ಟಾರ 0.1 microfarad. ಸೊ ಮೈಕ್ರೋನ 10⁻6 ಅಂತ ಬರ್ಕೊಂಡ್ರೆ 0.1 ಅಂತ ಸೇರಿಸಿ ದಟ್ ಬಿಕಮ್ಸ್ 10⁻7. ಸೊ ಎರಡೂ ಸೇರಿ 10⁻³ ಇಂಟು 10⁻7 ಬಿಕಮ್ಸ್ 10⁻10. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 10⁻10 ಬಿಕಮ್ಸ್ 10⁻5 ಅಂದರೆ ದಟ್ ಈಸ್ ಈಕ್ವಲ್ಸ್ ಟು 1/10⁻5 ಆತ. ಸೊ ಈಗ ಇದ್ರ ಪ್ರಕಾರ 10⁻5 ಮ್ಯಾಲೆ ಬಂದ್ರೆ ಪ್ಲಸ್ 10⁻5 ಆಗಿ 10⁻5. ನಾವಿಲ್ಲಿ 2 pi ಒಂದು ಬಿಟ್ಟಿದ್ವಿ. ಸೊ ಆ 2 pi ಒಂದು ಹಾಕ್ಕೊಂಡ್ರೆ 10⁻5 ಡಿವೈಡೆಡ್ ಬೈ 2 pi hertz ಇಸ್ ದಿ ಆನ್ಸರ್. ಸೊ ಇದು ಆಪ್ಷನ್ ಎ ಆಯಿತು. ಸೊ ಹೋಪ್ಫುಲಿ ಇದು ಕ್ವಶನ್ ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿನಿ. ಸೊ ನೆಕ್ಸ್ಟ್ ಒನ್, ಇದು ಹೋಮ್ವರ್ಕ್. ಈ ಟೈಪ್ ನಾವು ಆಗಲೇ ಒಂದು ಕ್ವಶನಾಗಿ ಸಾಲ್ವ್ ಮಾಡಿದ್ವಿ. ಅಂದರೆ ಎಂಟೈರ್ ಕ್ವಶನ್ ಅಲ್ಲ, ಒಂದು ಪಾರ್ಟ್ ಆಫ್ ದಟ್ ಕ್ವಶನ್ ಇತ್ತು. ದ ಟೈಮ್ ಟೇಕನ್ ಬೈ ಆಲ್ಟರ್ನೇಟಿಂಗ್ ಕರೆಂಟ್ ಆಫ್ 50 hertz ಇನ್ ರೀಚಿಂಗ್ ಫ್ರಾಮ್ 0 ಟು ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್. ಆ ಫ್ರೀಕ್ವೆನ್ಸಿ ವ್ಯಾಲ್ಯೂ ತೊಗೊಂಡು ರೆಸಿಪ್ರೋಕಲ್ ಮಾಡಿ ಡಿವೈಡ್ ಬೈ 4 ಮಾಡಿದ್ವಲ್ಲ, ಆ ಫಾರ್ಮ್ಯಾಟ್ನೊಳಗೆ ಸಾಲ್ವ್ ಮಾಡಿರಿ. ಸೊ ಈಗ ಸಾಲ್ವ್ ಮಾಡ್ತಿದ್ರೆ ಪಾಸ್ ಮಾಡಿ ಸಾಲ್ವ್ ಮಾಡಿರಿ. Okay, so the answer for this must be option B, 5 into 10⁻³ seconds ಅಂದರೆ 5 millisecond. ಆಪ್ಷನ್ ಬಿ ಎರಡನೇ ಆಪ್ಷನ್. ಓಕೆ,
So next question, a choke is preferred to a resistance for limiting current ಅಂದರೆ ಕಂಟ್ರೋಲಿಂಗ್ ಕರೆಂಟ್, ಲಿಮಿಟಿಂಗ್ ಅಂದರೆ ಕಂಟ್ರೋಲಿಂಗ್ ಕರೆಂಟ್ ಇನ್ ಎ ಸಿ ಸರ್ಕಿಟ್ ಬಿಕಾಸ್ ಅಂಥೇಳಿ 4 ಆಪ್ಷನ್ ಕೊಟ್ಟರೆ, ಇದು ಕ್ಲಾಸ್ನೊಳಗೆ ನಾವು ಥಿಯರಿ ಒಳಗೆ ನಾನು ನಿಮ್ಗೆ ಹೇಳಿದ್ದೆ ಸಮಥಿಂಗ್ ಕಾಲ್ಡ್ ಎಸ್ ಚೋಕ್ ಕಾಯಿಲ್ ಅಂಥೇಳಿ. ಇದೇನು ನಾವು ಇಂಡಕ್ಟರ್ ಅಥವಾ ಸಾದಾ ಒಂದು ನಾರ್ಮಲ್ ಕಾಯಿಲ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಚೋಕ್ ಕಾಯಿಲ್ ಅಂತ ಕರೀತಾರೆ. ಚೋಕ್ ಅಂತಂದ್ರೆ ಈಗ ಉಸಿರುಗಟ್ಸೋದು ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಟ್ರೈಂಗ್ ಟು ಬ್ಲಾಕ್ ಅಂತ. ಆ ಚೋಕ್ ಕಾಯಿಲ್ ಅಂತ ಯಾಕೆ ಕರೀತಾರೆ ಅದಕ್ಕೆ, ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೀವೀಗ ಡಿಸೈಡ್ ಮಾಡಿರಿ, ಚೋಕ್ ಕಾಯಿಲ್ ಈಸ್ ಪ್ರಿಫರ್ಡ್. ರೆಸಿಸ್ಟರ್ ಬದಲಿ ಒಂದು ಚೋಕ್ ಕಾಯಿಲನ್ನು ಯೂಸ್ ಮಾಡಿ ಆಲ್ಟರ್ನೇಟಿಂಗ್ ಕರೆಂಟನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಿಕಾಸ್ ಅದು ಚೀಪ್ ಐತಿ, ಕಡಿಮೆ ರೇಟಿಗೆ ಸಿಗುತ್ತೆ. ದೆರ್ ಇಸ್ ನೋ ವೇಸ್ಟೇಜ್ ಆಫ್ ಪವರ್. ಚೋಕ್ ಈಸ್ ಕಾಂಪ್ಯಾಕ್ಟ್ ಇನ್ ಸೈಜ್. ಚೋಕ್ ಈಸ್ ಅ ಗುಡ್ ಅಬ್ಸಾರ್ಬರ್ ಆಫ್ ಹೀಟ್. ಸೊ ಇದು ಗೊತ್ತಿತ್ತಂದ್ರೆ ಸಾಲ್ವ್ ಮಾಡ್ಬೋದು, ಅದು ಆನ್ಸರ್ ಮಾಡ್ಬೋದಿಲ್ಲ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, ದೆರ್ ಈಸ್ ನೋ ವೇಸ್ಟೇಜ್ ಆಫ್ ಪವರ್. ಯಾಕಂತ ಹೇಳ್ತೀನಿ ಈಗ ನೋಡ್ರಿ. ಈಗ ಒಂದು ಡಿ ಸಿ ಬ್ಯಾಟ್ರಿ ತಂತಿಕೋರಿ, ನಾಟ್ ಎ ಸಿ. ಡಿ ಸಿ ಬ್ಯಾಟ್ರಿ ಇದ್ದರೆ ಅಲ್ಲೇ ಬರುವಂತಹ ಕರೆಂಟನ್ನು ಕಂಟ್ರೋಲ್ ಮಾಡೋಕ್ಕೆ ವಿ ಮೇಕ್ ಯೂಸ್ ಆಫ್ ರೆಸಿಸ್ಟರ್. ಅದ ಎ ಸಿ ತಂತಿಕೋರಿ. ಇಲ್ಲೇ ರೆಸಿಸ್ಟರ್ ಯೂಸ್ ಮಾಡೋ ಬದಲಿ ಏನು ಯೂಸ್ ಮಾಡ್ತಾರೆ ಗೊತ್ತಾನೆ, ಇಂಡಕ್ಟರ್ ಯೂಸ್ ಮಾಡ್ತಾರೆ, ಕಾಯಿಲ್ ಯೂಸ್ ಮಾಡ್ತಾರೆ ಆಫ್ ಇಂಡಕ್ಟನ್ಸ್ ಎಲ್. ಯಾಕಂದ್ರೆ ಇಲ್ಲೇನು ಕರೆಂಟ್ ಬರ್ತೈತಲ್ಲ, ನೀವು ರೆಸಿಸ್ಟರ್ ಯೂಸ್ ಮಾಡಿಬಿಟ್ರೆ ಪವರ್ ಡಿಸಿಪೇಟ್ ಆಗ್ತೈತಿ. ರೆಸಿಸ್ಟರ್ನೊಳಗೆ ಪವರ್ ಡಿಸಿಪೇಟ್ ಆಗ್ತೈತಿ, ಪವರ್ ಲಾಸ್ ಆಗ್ತೈತಿ. ಬಟ್ ನಮ್ಗೆ ನೆನಪಿದ್ರೆ ಈ ಕಾಯಿಲ್ ಏನು ನಾವು ಯೂಸ್ ಮಾಡಿರ್ತೀವಲ್ಲ, ಇಫ್ ಇಟ್ ಈಸ್ ಎನ್ ಐಡಿಯಲ್ ಕಾಯಿಲ್, ಐಡಿಯಲ್ ಇಂಡಕ್ಟರ್ ಅಥವಾ ಐಡಿಯಲ್ ಕೆಪಾಸಿಟರ್ ಇದ್ದರೆ ಅದಕ್ಕೆ ರೆಸಿಸ್ಟೆನ್ಸ್ 0 ಇರ್ತೈತಿ. ವ್ಯಾಟ್ಲೆಸ್ ಕರೆಂಟ್ ಅಂತ ಹೇಳ್ತೀವಿ ನೋಡ್ರಿ, ಪವರ್ ಡಿಸಿಪೇಟ್ ಆಗಂಗಿಲ್ಲ. ಆಮೇಲೆ ಪರ್ಟಿಕ್ಯುಲರ್ಲಿ ಆ ಕಾಯಿಲ್ ಬಗ್ಗೆನೇ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಕಾಯಿಲ್ನೊಳಗೆ ಯಾವಾಗ ಒಂದು ಆಲ್ಟರ್ನೇಟಿಂಗ್ ಕರೆಂಟ್, ಚೇಂಜಿಂಗ್ ಕರೆಂಟ್ ಫ್ಲೋ ಆಗ್ತೈತಲ್ಲ, ಅವಾಗ ಇದರೊಳಗೆ ಈ ಕಾಯಿಲ್ನೊಳಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ, ಆ ಕುಂಭಕರ್ಣ ಅಂತ ಎಕ್ಸಾಂಪಲ್ ಹೇಳ್ತಿದ್ದಿಲ್ಲ, ಚೇಂಜ್ ಇನ್ ಕರೆಂಟ್ ಆಗಿ, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಇದರೊಳಗೆ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತೈತಿ. ಈ ಇ ಎಮ್ ಎಫ್ ಇಲ್ಲಿ ಗ್ರೋತ್ ಆಗುವಂಥ ಕರೆಂಟನ್ನು ಅಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತೈತಿ. ಆ ರೀತಿ ಬಿಕಾಸ್ ಆಫ್ ದಿಸ್ ಇ ಎಮ್ ಎಫ್, ಬ್ಯಾಕ್ ಇ ಎಮ್ ಎಫ್ ಪ್ರೊಡ್ಯೂಸ್ಡ್, ದಿಸ್ ಕಾಯಿಲ್ ರೆಸಿಸ್ಟ್ಸ್ ದ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಅದಕ್ಕೆ ವೆನ್ ದಿಸ್ ಕಾಯಿಲ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ದ ಆಲ್ಟರ್ನೇಟಿಂಗ್ ಕರೆಂಟ್, ದಟ್ ಕಾಯಿಲ್ ಈಸ್ ನೋನ್ ಆಸ್ ಚೋಕ್ ಕಾಯಿಲ್. ನಾರ್ಮಲ್ ಕಾಯಿಲನ್ನು ಕರೆಂಟ್ ಕಂಟ್ರೋಲ್ ಮಾಡೋಕ್ಕಂತ ಹೇಳಿ ಯಾವಾಗ ಯೂಸ್ ಮಾಡ್ತಾರಲ್ಲ. ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ಚೋಕ್ ಕಾಯಿಲ್ನೊಳಗೆ ಪವರ್ ಡಿಸಿಪೇಷನ್ ಇರಂಗೇ ಇಲ್ಲ, ಅಥವಾ ಇದ್ರೂ ಮಿನಿಮಮ್ ಇರ್ತದೆ. ಸೊ ದ್ಯಾಟ್ಸ್ ವೈ ಇನ್ಸ್ಟೆಡ್ ಆಫ್ ರೆಸಿಸ್ಟರ್ ಒಂದು ಚೋಕ್ ಕಾಯಿಲನ್ನು ಆಲ್ಟರ್ನೇಟಿಂಗ್ ಸರ್ಕಿಟ್ನೊಳಗೆ ಆಲ್ಟರ್ನೇಟಿಂಗ್ ಕರೆಂಟನ್ನು ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಆಗಲೇ ಹೇಳಿದಂಗೆ ದ ಆನ್ಸರ್ ಈಸ್ ದೇರ್ ಈಸ್ ನೋ ವೇಸ್ಟೇಜ್ ಆಫ್ ಪವರ್. ಅದರ ಸಲುವಾಗಿ ಚೋಕ್ ಯೂಸ್ ಮಾಡ್ತಾರೆ. ಓಕೆ, ಸೊ ಈಗ ಟುಡೇಸ್ ಲಾಸ್ಟ್ ಕ್ವಶನ್. ಆನ್ ಐಡಿಯಲ್ ಚೋಕ್, ಇನ್ ಆನ್ ಐಡಿಯಲ್ ಚೋಕ್, ರೇಷಿಯೋ ಆಫ್ ಇಟ್ಸ್ ಇಂಡಕ್ಟನ್ಸ್ ಎಲ್ ಟು ಇಟ್ಸ್ ಡಿ ಸಿ ರೆಸಿಸ್ಟೆನ್ಸ್ ಆರ್ ಈಸ್ ಅಂಥದ. ಈಗ ನಾವು ಏನು ಚೋಕ್ ಕಾಯಿಲನ್ನು ಡಿಸ್ಕಸ್ ಮಾಡಿದ್ವಲ್ಲ, ಅದು ಚೋಕ್ ಕಾಯಿಲ್ನೊಳಗೆ ಅದ್ರದ್ದು ರೇಷಿಯೋ ತೊಗೊಂಡ್ರೆ, ಇಂಡಕ್ಟನ್ಸ್ ಆಫ್ ದ್ಯಾಟ್ ಚೋಕ್ ಕಾಯಿಲ್ ಡಿವೈಡೆಡ್ ಬೈ ಇಟ್ಸ್ ರೆಸಿಸ್ಟೆನ್ಸ್ ಈಸ್ ಇನ್ಫಿನಿಟಿ, 0, ಯುನಿಟಿ ಆ್ಯಂಡ್ 100. ಯುನಿಟಿ ಅಂದ್ರೆ ಏನಿಲ್ಲ, ಯುನಿಟಿ ಇನ್ ಡೈವರ್ಸಿಟಿ ಎಲ್ಲದು. ಯುನಿಟಿ ಅಂದ್ರೇನು 1, 100 ಅಂದ್ರೆ 100. ಓಕೆ, ಸೊ ಯು ಆರ್ ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ, ಕ್ವಶನ್ ಬರ್ಕೊಂಡು ಸಾಲ್ವ್ ಮಾಡಿ ರೆಡಿ ಇದ್ದೀರಿ ಅಂತ ಅಂದ್ಕೊಂಡ್ರೆ, ಈಗ ನಾ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ಚೋಕ್ ಕಾಯಿಲ್ ಇ ಎಮ್ ಎಫ್ ಇಂಡ್ಯೂಸ್ ಮಾಡಿಕೊಂಡು ಆ ಇ ಎಮ್ ಎಫ್ನಿಂದ ಅಪೋಸ್ ಮಾಡ್ತೈತೆ. ಸೊ ಈ ಇ ಎಮ್ ಎಫ್ ನಾವು ಫಾರ್ಮುಲಾ ಬರೆದ್ರೆ ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತ ಒಂದು ಫಾರ್ಮುಲಾ ಬರ್ತೈತೆ, ನಿಮ್ಗೆ ನೆನಪಿದ್ರೆ. ಸೊ ಇಲ್ಲಿ ಎಲ್ ಅಂದ್ರೇನು, ಸೆಲ್ಫ್ ಇಂಡಕ್ಟನ್ಸ್. ಈ ಕಾಯಿಲು ಇಲ್ಲಿ ಬರುವಂಥ ಕರೆಂಟನ್ನು ಅಪೋಸ್ ಮಾಡ್ಬೇಕಂದ್ರೆ ಈ ಕಾಯಿಲ್ನೊಳಗೆ ಜಾಸ್ತಿ ಇ ಎಮ್ ಎಫ್ ಬರ್ಬೇಕು. ಇ ಎಮ್ ಎಫ್ ಜಾಸ್ತಿ ಬರ್ಬೇಕಂದ್ರೆ ಎಲ್ ವ್ಯಾಲ್ಯೂ, ಇಂಡಕ್ಟನ್ಸ್ ವ್ಯಾಲ್ಯೂ ಮಸ್ಟ್ ಬಿ ಆ್ಯಸ್ ಹೈ ಆ್ಯಸ್ ಪಾಸಿಬಲ್. ಆ್ಯಂಡ್ ಈ ಕ್ವಶನ್ನೊಳಗೆ ಅವರು ದೇ ಹ್ಯಾವ್ ಸೆಡ್ ದ್ಯಾಟ್ ದಿಸ್
ಚೋಕ್ ಕಾಯಿಲ್ ಇಸ್ ಅನ್ ಐಡಿಯಲ್ ಚೋಕ್ ಕಾಯಿಲ್. ಐಡಿಯಲ್ ಚೋಕ್ ಕಾಯಿಲ್ ಅಂದ್ರೆ ಅದ್ರದ್ದು ರೆಸಿಸ್ಟೆನ್ಸ್ ಝೀರೋ ಇರಬೇಕು. ಅದಕ್ಕೆ ನಾವು ಐಡಿಯಲ್ ಏನ್ರಿ ಇಂಡಕ್ಟರ್ ಅಂತ ಕರಿತೀವಿ. ವ್ಯಾಟ್ಲೆಸ್ ಕರೆಂಟ್ ಅಂತ ಹೇಳ್ಬೇಕಾರೆ ರೆಸಿಸ್ಟೆನ್ಸ್ ಮಸ್ಟ್ ಬಿ ಝೀರೋ. ಸೊ ಅಕಾರ್ಡಿಂಗ್ ಟು ದಿಸ್, ವೆನ್ ವಿ ಟೇಕ್ ದ ರೇಷಿಯೋ ಎಲ್ ಡಿವೈಡೆಡ್ ಬೈ ಆರ್, ಎಲ್ ಮಸ್ಟ್ ಬಿ ಆಫ್ ಅ ವೆರಿ ಹೈ ವ್ಯಾಲ್ಯೂ, ಆ್ಯಂಡ್ ವೆನ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಿಕಮ್ಸ್ ಝೀರೋ, ಇದು ರೇಷಿಯೋ ನಾವು ತೊಗೊಂಡಾಗ ಆನ್ಸರ್ ಆಬ್ವಿಯಸ್ಲಿ ವಿಲ್ ಬಿ ಇನ್ಫಿನಿಟಿ. ಸೊ ಆಪ್ಷನ್ ಏನಾಯ್ತು ನೋಡ್ರಿ, ಆಪ್ಷನ್ ಎ ಇಸ್ ದಿ ಆನ್ಸರ್, ಇನ್ಫಿನಿಟಿ. ಸೊ ಈಗ ಇಲ್ಲಿಗೆ ಈ ಚಾಪ್ಟರ್ನೊಳಗಿಂದ ಇಷ್ಟು ಅಪಿಯರ್ಡ್ ಕ್ವಶನ್ಸ ಇವೆ. 15 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಮತ್ತು ಕಂಟಿನ್ಯೂ ಮಾಡೋಣಂತ ಒಂದು ನಿಮಿಷ. ಓಕೆ, ಮತ್ತು ಕಂಟಿನ್ಯೂ ಮಾಡೋಣಂತ ರೀ ಮುಂದಿನ ಚಾಪ್ಟರ್ಸ್ನೊಳಗೆಲ್ಲ ವಿಡಿಯೋಸ್ನೊಳಗೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಮೇನ್ಲಿ ಫೋಕಸಿಂಗ್ ಆನ್ LCR ಸರ್ಕ್ಯೂಟ್ ಬೇಸ್ಡ್ ಕ್ವಶನ್ಸ್. 3 ವ್ಯಾಲ್ಯೂಸ್ ಕೊಟ್ಟು ಇಂಪಿಡೆನ್ಸ್ ಅವು ಜಗ್ಗಸ್ ಹುಡುಗಾಡಿದ್ದು ನೋಡ್ರಿ, ಅದರ ನಿಮ್ಮ ನೆನಪಿದ್ರೆ ಆ ಪರ್ಟಿಕ್ಯುಲರ್ ಪೋರ್ಷನ್ ಮೇಲೆ ಸ್ವಲ್ಪ ಜಾಸ್ತಿ ನೀವು ಫೋಕಸ್ ಮಾಡ್ಕೊಂಡು ರೆಡಿ ಆಗ್ರಿ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಎಷ್ಟು ಸಾಧ್ಯ ಆಗ್ತದಷ್ಟು ವೆರೈಟಿ ಕವರ್ ಮಾಡ್ಬೇಕಂತ ಐತಿ ಈ ಚಾಪ್ಟರ್ನೊಳಗಿಂದ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ನಾನೀಗ ಇನ್ನೊಂದು ಮೇ ಬಿ ಇವತ್ತು ಅಥವಾ ನಾಳೆ ಆದಷ್ಟು ಜಲ್ದಿ ಮೋಷನ್ ಇನ್ ಅ ಪ್ಲೇನದು ಕ್ವಿಕ್ ರಿವಿಷನ್ ವಿಡಿಯೋ ಹಾಕ್ತೀನಿ. ಸೊ ಗೆಟ್ ರೆಡಿ ವಿತ್ ಮೋಷನ್ ಇನ್ ಅ ಪ್ಲೇನ್ ಥಿಯರಿ ಪಾರ್ಟ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ.